ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಮಕ್ಕಳವ್ವ, ಸಿದ್ಧಾರ್ಥು ಪಾರುಗ್ ಮೋಸ ಮಾಡಿ ಹೊಂಟೋಗಿರೋ ವಿಷಯ ಪಾರುಗ್ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ದೇವ್ರೆ, ಸಿದ್ಧಾರ್ಥ್ ಬಗ್ಗೆ ಇವತ್ತೇನಾದ್ರೂ ಗೊತ್ತಾಗೋ ಥರ ಮಾಡಪ್ಪ. ರಾಣಿ, ರತ್ನ ಎಲ್ಲ ಬರ್ರವ. ಅಣ್ಣ, ನಾನ್ ಫಸ್ಟ್ ಬಂದಿದ್ದು. ಏನೇ ಕೊಡೋದಿದ್ರು ನನಗೆ ಫಸ್ಟ್ ಕೊಡ್ಬೇಕು. ಹಲೋ, ಸೀನಿಯರ್ ನಾನಿಲ್ಲಿದ್ದೀನಿ, ನನಗ್ ಮೊದ್ಲು ಕೊಡ್ಬೇಕು. ಹಾಗ್ ನೋಡಿದ್ರೆ ನಿಮ್ಗಿಂತ ಸೀನಿಯರ್ ಅಕ್ಕಂಗ್ ಮೊದ್ಲು ಕೊಡ್ಬೇಕು. ಅಯ್ಯೋ, ನಮ್ ರತ್ನಕ್ಕನ ಮಾತೇ ಆಡೋದಿಲ್ಲ. ಇನ್ ನಮ್ ಶಿಷ್ಯ ಬಾಯ್ ಬಿಟ್ರೆ ಮಾತೇ ನಿಲ್ಸಲ್ಲ. ಇನ್ನೂ ಒಳ್ಳೆವಳು. ಅದಕ್ಕೆ ಈ ಮನೆ ದರ್ಬಾರು ಇನ್ಮೇಲೆ ನಂದೇನೆ. ಅದಕ್ಕೆ ನನ್ಗೆ ಮೊದ್ಲು ಕೊಟ್ಬಿಡೋಣ. ಬಿಸಿ ಬಿಸಿ ಆಶೀರ್ವಾದ ಐತೆ, ಕೊಡ್ಲಾ? ಅಣ್ಣ, ನಿನ್ ಮನ್ಸಲ್ಲಿ ಹಾರೈಸಿದ್ರೆ ನಮ್ಗೆ ಅದೇ ಉಡುಗೊರೆ. ಅದಕ್ಕೆ ಆ ಬಿಸಿ ಬಿಸಿ ಆಶೀರ್ವಾದನ ಅವಳಿಗೆ ಗಿಫ್ಟ್ ಪ್ಯಾಕ್ ಮಾಡ್ಕೊಟ್ಬಿಡೋಣ. ನನ್ನ ತಂಗಿರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾವ್ ಹಾಗೆ ಇದೀವಣ್ಣ. 5 ದೇಹ 1 ಜೀವ. ಲೆಕ್ಕ ತೆಪ್ಪೈತಲ್ಲವ, 4 ದೇಹ ತಾನೆ. ನನ್ನ ಆದ್ನೀರು ಅದಕ್ಕೇನು ಸೇರಿಸಿ ಲೆಕ್ಕ ಹೇಳಿರೋದು ಅಲ್ವಾ ಗರ್ಲ್ಸ್? ಎಸ್ ಬಾಸ್. ಎಲ್ರ ಮನೇಲೂ ಅದಕ್ಕೇನಾದ್ ನೀರು ಹಿಂಗೆ ಇದ್ರೆ ಸಂಸಾರ ಏಟ್ ಚಂದಾಗಿರ್ತೈತೆ ಅಲ್ವ್ರಾ? ನಾನು ನಂದು ಅನ್ನೋದನ್ನ ಬಿಟ್ರೆ ಎಲ್ಲಾ ಮನೆ ಸಂಸಾರಗಳು ಚೆನ್ನಾಗೇ ಇರುತ್ತಣ್ಣ. ಅದು ದಿಟ್ವೆ. ಇವಾಗ ನಾನು ನಿಮ್ಮ ಅತ್ಗೆ ಹೊರಗೊಂಟಿದೀವಿ. ಮಾವ, ಕ್ಲಿಯರ್ ಆಗಿ ಹೇಳ್ಬಾರ್ದಾ? ಮೆಡಿಕಲ್ ಕ್ಯಾಂಪ್ ಹೋಗ್ತಿದ್ದೀವಿ. ಅದೇ ಆ ಕ್ಯಾಂಪ್ಗೆ ಹೊರಟಿದೀವಿ. ಬರೋದು ಹೊಸಿ ಒತ್ತಾಯ್ತದೆ. ಅಲ್ಲಿ ಗಂಟ ಮನೆ ಕಡೆ ಜೋಪಾನ. ಹುಸೆ, ರತ್ನ, ರಶ್ಮಿ, ನೀವು ಸ್ಕೂಲು ಕಾಲೇಜೆಲ್ಲ ಮುಗಿಸ್ಕೊಂಡ್ಮೇಲೆ ಸೀದಾ ಮನೆ ಕಡೆಗೆ ಬಂದ್ಬಿಡ್ಬೇಕು. ಪಾಪ ರಾಣಿ ಮನೆಯಲ್ಲಿ ಒಬ್ಳೇ ಇರ್ತಾಳೆ, ಸರಿನಾ? ಸರಿ ಅಣ್ಣ, ನೀನೇನು ಟೆನ್ಷನ್ ತಗೊಂಬೇಡ, ನಾನ್ ಎಲ್ಲ ನೋಡ್ಕೋತೀನಿ. ನಮ್ ರಮ್ಯಾಗೆ ತುಂಬಾ ಜವಾಬ್ದಾರಿ ಬಂದಿದೆ ಮಾವ. ಗುಡ್, ವೆರಿ ಗುಡ್. ಸರಿ, ನಾವೇನ್ ಬರ್ತೀವಿ. ಬರ್ತೀನಿ ರವ, ಬರ್ತೀನಿ. ಅಣ್ಣ, ಅದ್ಕೆ ಹುಷಾರು. ಅದ್ಕೆ ಬರ್ತಾ ಏನಾರು ತಗೊಂಬಂದ್ಬಿಡಿ ತಿನ್ನಕ್ಕೆ. ಆಗ್ಲಿ ಗುಂಡು, ನಿಂಗೆಲ್ದಿರೋದ ತಗೊಂಡ್ ಬರ್ತೀವಿ. ಸರಿ, ಬಾಯ್ ಗರ್ಲ್ಸ್, ಬಾಯ್ ಬಾಯ್. ಗುಂಡು, ಯಾವಾಗ ನೋಡಿದ್ರು ತಿನ್ನೋದೆ ನಿನ್ಗೆ. ಅಯ್ಯೋ, ತಿಂದಿಲ್ಲ ಅಂದ್ರೆ ನಾನಲ್ಲ, ಇಡೀ ಜಗತ್ತೇ ಬದುಕಿರಲ್ಲ. ಸುಮ್ನಿರಕ್ಕ ನೀನು. ಆದ್ರೆ ವಿಷಯ ಅದಲ್ಲ. ಅಣ್ಣ ಅತ್ಗೇನ್ ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಇದೆ, ಏನೋ ಸಮಸ್ಯೆ ಇದೆ. ಗುರುವೆ, ಅದೇಂಗ್ ಸಮಸ್ಯೆ ಆಯ್ತದೆ? ಕರ್ಕೊಂಡು ಹೋಗಿಲ್ಲ ಅಂದ್ರೆ ತಾನೆ ಸಮಸ್ಯೆ. ಯಾವತ್ತೂ ಅಂಗಡಿಗೆ ರಜೆ ಹಾಕ್ತಾ ಇರೋ ಅಣ್ಣ ಇವತ್ತು ರಜೆ ಹಾಕಿದಾನಂದ್ರೆ ಯಾಕಿರ್ಬೋದು? ಈ ಮೆಡಿಕಲ್ ಕ್ಯಾಂಪ್ ಅನ್ನೋದೇ ಸುಳ್ಳು. ನಮ್ಮನ್ನೆಲ್ಲ ನಂಬಿಸಿ ಅವ್ರ ಆಚೆ ಸುತ್ತಾಡಕ್ಕೆ ಹೋಗಿರ್ತಾರೆ. ಅಕ್ಕ, ನನ್ಗೂ ಹೇಳ್ರೆ ನಾನು ತಿಳ್ಕೊತೀನಿ ಎಲ್ಲಿಗೆ ಹೋಗಿದ್ದಾರೆ. ನಿಂಗ್ ಗೊತ್ತಾಗಿಲ್ಲ ಕಣ್, ಸುಮ್ಕಿರೆ. ಇಲ್ಲ, ಹಂಗೇನು ಇಲ್ಲ. ಯಾವಾಗ ನೋಡಿದ್ರೆ ಚಿಕ್ಕ ಹುಡುಗಿ ಅಂತಾನೆ ಇರ್ತೀರಾ. ನಾನು ತಿಳ್ಕೊಬೇಕು, ನನ್ಗೂ ಹೇಳಿ. ಏಯ್, ಯಾಕೆ ನಿನ್ಗಿನ್ನು ಸ್ಕೂಲಿಗೆ ಲೇಟ್ ಆಗಿಲ್ವಾ? ನಡಿ ನಡಿ, ತಯಾರಾಗಿ ಹೋಗು. ಓಹೋ, ಬಂದ್ಬಿಟ್ಲು. ಓಹೋ, ಐ ಲವ್ ಯು. ನಿಂಗೆ ತಮ್ಮಯ್ಯ ಅಂತೀನವ, ಈ ವಿಷಯನ ಯಾರು ಹೇಳಕ್ ಹೋಗ್ಬೇಡ. ಹೇಳಿ ಪಾರು. ಮಾವ, ಇಲ್ಯಾಕೆ ನಿಲ್ಲಿಸ್ತೆ? ನಿಂಗೆ ಕಬ್ನಾಲ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಕೊಡ್ಸ್ಮ ಅಂತ ಕರ್ಕ ಬಂದೆ. ಕಬ್ಬಿನಾಲ್ ಇಷ್ಟನೇ ಮಾವ, ಆದ್ರೆ ನಾನು ಚಿಕ್ಕವಳಿರುವಾಗ ನೀನ್ ಆಲೆ ಮನೆ ಕರ್ಕೊಂಡು ಹೋಗಿ ಕಬ್ಬಿನಾಲ್ ಕುಡಿಸ್ತಿದ್ದಲ್ಲ, ಅದು ತುಂಬಾ ಇಷ್ಟ. ಇವಾಗ ಯಾರು ಪಾರು ಆಲೆ ಮನೆಗೆ ಹೋಯ್ತಾರೆ? ಬಾ ಇಲ್ಲೇ ಕುಡಿಮ. ಬಾ ಪಾರು, ಬಾ. ಅಣ್ಣ, 2 ಕಬ್ನಾಲ್ ಹಾಕೋಣ. ಪಾರು,
ಇದು ಏಟೊಂದು ಒಳ್ಳೇದು ಅಂದ್ರೆ ಇದ್ರಾಗೆ ಕಬ್ಬಿಣದ ಅಂಶ ಇರ್ತೈತೆ. ಇಲ್ಲಿ ಐಸೇನ್ ಹಾಕಕ್ಕಿಲ್ಲ, ಬರೀ ಶುಂಠಿ ನಿಂಬೆ ಆಟೆಯ. ಕಬ್ಬಿಣದಲ್ಲಿ ಕಬ್ಬಿಣದ ಅಂಶ ಏಟಿರ್ತದೆ ಗೊತ್ತಾ? ಅದಕ್ಕೆ ಇದನ್ನ ಕಬ್ಬಿಣ ಹಾಲು ಅನ್ನೋದು, ಅಂದ್ರೆ ಕಬ್ಬಿಣದ ಹಾಲು ಅಂತ. ಇದನ್ನ ಕುಡಿದ್ರೆ ಕಬ್ಬಿಣನೇ ಕುಡ್ದಂಗೆ ಪರೋ, ಕಬ್ಬಿಣನೇ ಕುಡ್ದಂಗೆ. ಡಾಕ್ಟರ್ ನೀನ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್ ಶಿವು ಅವರೇ. ಹಂಗಲ್ಲ ಪಾರೋ, ಏನೋ ಒಳ್ಳೇದು ಅಂತ ಹೇಳ್ದೆ. ಸರಿ, ನಿನಗೆ ಯಾಕೆ ಬೇಜಾರು ಮಾಡಲಿ, ಕುಡಿತೀನಿ. ಬೇಜಾರ್ ಗೀಜರ್ ಏನಿಲ್ಲ ಪಾರೋ, ಎರಡು ಒಂದೇ. ಅಲ್ಲೂ ಕಬ್ನ ಅರ್ಧೆ ಹಾಲ್ ಮಾಡೋದು, ಇಲ್ಲೂ ಅರ್ಧೆ ಮಾಡೋದು. ಅಲ್ಲಿಗಾದ್ರೆ ನಾವೇ ಲೋಟ ತಗೊಂಡೋಗ್ಬೇಕು, ಇಲ್ಲಿ ಅವರೇ ಲೋಟ ಕೊಡ್ತಾರೆ. ಅಲ್ಲಿ ಲೀಟರ್ ಗಟ್ಲೆ ಕೊಡ್ತಾರೆ, ಇಲ್ಲಿ ಲೋಟ ಗಟ್ಲೆ ಕೊಡ್ತಾರೆ. ಅಷ್ಟೇ ವ್ಯತ್ಯಾಸ. ಕೊಡೋಣ ತೊಳಿ ಅಣ್ಣ. ಐಸ್ ಹಾಕಿಲ್ಲ ತಾನೆ? ಇಲ್ಲ ಅಣ್ಣ. ಕಪ್ಪು ಪ್ರೆಸ್? ಹೌದಣ್ಣ. ನಿಂಬೆ ಶುಂಠಿ ಎಲ್ಲ ಹಾಕಿದ್ಯಾ? ಎಲ್ಲ ಹಾಕಿದೀನಿ, ತಾಳಣ್ಣ. ಹಲೋ, ಯಾರೋ ಸಿದ್ಧಾರ್ಥ? ಹಲೋ, ಕೇಳಿಸ್ತಿಲ್ಲ ರೀ? ಸಿದ್ಧಾರ್ಥ ಅಂದ್ರೆ ಹೆಂಗ್ರಿ ಗೊತ್ತಾಗುತ್ತೆ ನಂಗೆ? ಯಾವ ಸಿದ್ಧಾರ್ಥ, ಯಾವ ಊರ್ ಸಿದ್ಧಾರ್ಥ, ಏನ್ ಕೆಲಸ ಮಾಡೋ ಸಿದ್ಧಾರ್ಥ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಓ, ಡಾಕ್ಟರ್ ಸಿದ್ಧಾರ್ಥನಾ? ಹಾ ಹಾ ಹಾ, ಬಂದೆ ಬಂದೆ ಬಂದೆ. ಮಾವ ಪಾರು, ಅದ್ ಬೇರೆ ಯಾರೋ ಪಾರು. ಭೂಮಿ ಮ್ಯಾಕೆ ಏಟೊಂದು ಸಿದ್ಧಾರ್ಥ ಇಲ್ವೇ? ಬಿಡು ಪಾರು, ಕುಡಿ ಕುಡಿ. ನೀನ್ ಯಾಕೆ ಆ ಸಿದ್ಧಾರ್ಥ ಅನ್ಕತ್ಯಾ? ಅವರಲ್ಲ ಬಿಡು. ಸಿದ್ಧಾರ್ಥನವರು ತುಂಬಾ ಜನ ಇರಕ್ಕಿಲ್ವೇ? ಅದು ನಿಜನೇ ಮಾವ, ಜಗತ್ತಲ್ಲಿ ಒಬ್ಬನೇ ಸಿದ್ಧಾರ್ಥ ಇರಲ್ಲ. ಮಕ್ಕಳವ ಬಾರು ಖುಷಿಯಾಗಿರ್ಲಿ ಅಂತ ಕರ್ಕ ಬಂದಿವ್ನಿ. ಎಲ್ಲೋ ಅವಳು ಖುಷಿ ಕಲ್ಲಾಕ್ಬೇಡ ತಾಯಿ. ಸಿದ್ಧಾರ್ಥ್ ಮೋಸದ ಬಗ್ಗೆ ಸಮಯ ನೋಡ್ಕೊಂಡು ಹೆಂಗೋ ನಾನೇ ಅರ್ಥ ಮಾಡಿಸ್ತೀನಿ. ಅಲ್ಲಿ ತನಕ ಬಾರು ಗೊತ್ತಾಗ್ಬಾರ್ದು. ಹಾಟೆಯ ಪಾರು, ಆಸ್ಪತ್ರೆ ಕ್ಯಾಂಪ್ ಅಂದಲ್ಲ, ಇಲ್ಲಿ ಕಾಣ್ತಾನೆ ಇಲ್ಲ. ನನಗೋದೇ ಗೊತ್ತಾಗ್ತಿಲ್ಲ ಮಾವ. ನನ್ನ ಫ್ರೆಂಡ್ ಇಲ್ಲೇ ಅಂತ ಹೇಳಿದ್ಲು. ಇರು, ಅವಳಿಗೊಮ್ಮೆ ಕಾಲ್ ಮಾಡಿ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಸರಿ. ಎಲ್ರು ಇದೇ ಟೈಮಲ್ಲಿ ಕೈ ಕೊಡ್ತಾರೆ. ಏನಾಯ್ತು ಪಾರು? ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಗಾಬರಿ ಆಗ್ಬೇಡ ಪಾರು, ಸಮಾಧಾನ ಮಾಡ್ಕ. ನೀನು ಹುಸಿ ಇಲ್ಲೇ ಇರು, ನಾನು ಇಲ್ಲೇ ಏನಾದ್ರೂ ಮೆಡಿಕಲ್ ಕ್ಯಾಂಪ್ ಆಯ್ತಾ ಅಂತ ಹೊಸಿ ವಿಚಾರಿಸ್ಕೊ ಬರ್ತೀನಿ. ಸರಿ ಮಾವ, ಇಲ್ಲೇ ಇರ್ತೀನಿ, ನೀನು ಹೋಗಿ ಬೇಗ ಬಂದ್ಬಿಡು. ಸಿದ್ದು, ದೇವ್ರಿಗಿಂತ ಜಾಸ್ತಿ ನಿನ್ನ ಹೆಸರೇ ಜಪ ಮಾಡಿದ್ದೀನಿ. ಪ್ಲೀಸ್ ಒಂದೇ ಒಂದ್ಸತಿ ಕಾಣಿಸ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.